ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. 5 ಗಂಟೆಗೆ ಪೂಜೆ ಎಲ್ಲ ಮುಗೀತು. ಇವತ್ತು ಒನ್ ಡೇ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತಲೂ ಹೇಳ್ತೀನಿ, ಬನ್ನಿ ನೋಡೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಅನ್ಬೇಕು. ಹಾಯ್ ಹೇಳೋ. ಹಾಯ್ ಹಾಯ್. ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಆಗಿದೆ. ಟೈಮ್ ಇವಾಗ 5 ಗಂಟೆ. ಸೊ ಗೈಸ್, ಇವಾಗ ಟೈಮ್ ಆಗಿದೆ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ಲ, ರಿವೀಲ್ ಮಾಡಿಬಿಡ್ಲಾ? ಸೊ ಇವತ್ತು ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹಾಲಿಡೇಸ್ ಬಂತಲ್ಲ, ಅದಕ್ಕೆ ಎಲ್ಲಾದರೂ ಒಂದು ಸರಿ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಒನ್ ಡೇ ಮೈಸೂರು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಪ್ಲೇಸಸ್ ಯಾವ್ಯಾವುದು ಅಂತ ಗೊತ್ತಿಲ್ಲ. ಪ್ಲೇಸಸ್ನ ಹಂಗೆ ದಾರಿಯಲ್ಲಿ ಹೋಗ್ತಾ ರಿವೀಲ್ ಮಾಡ್ತೀವಿ. ಓಕೆ ಗೈಸ್, ಬಾಯ್. ಸೊ ಇವಾಗ ಯಾರ್ಯಾರು ಹೋಗ್ತಿರೋದು ಅಂತ ತೋರಿಸ್ತೀನಿ. ಇವರು, ಅವರು ಇಲ್ಲಿದ್ದಾರೆ ನೋಡಿ, ಇವರು. ಆಮೇಲೆ ಇವರು ಇನ್ನೊಬ್ಬರು ಕೆಳಗಡೆ ಕಾರ್ ವಾಶ್ ಮಾಡ್ತಾ ಇದ್ದಾರೆ. ಅಜ್ಜಿ ಹಾಯ್ ಹೇಳೋ. ಅದು ಹಾಯ್ ಹಾಯ್ ಹಾಯ್. 5 ಗಂಟೆಗೆ ಬಿಡಬೇಕು ಅಂದವರು 5:15 ಬಿಡ್ತಾ ಇದ್ದೀವಿ ಗೈಸ್. ಸೊ ಎಲ್ಲರೂ ಓಡ್ತಾ ಇದ್ದಾರೆ. ಓಕೆ ಗೈಸ್, ಬಾಯ್. ಎಸ್. ಓ, ನೀರಲ್ಲಿ ಆಡೋಕೆ ಬರ್ತೀಯಲ್ಲ ನೀನು ಇವಾಗ? ಉತ್ತರಾಗ್ಲಾಡಿದ್ಯಾ ಅಂದರೆ ಬ್ಯಾಗೆಲ್ಲ ಎತ್ಕೊಡೋಣ. ನಾನು ಎತ್ಕೊಂತೀನಿ ಬರೋ. ಇವ್ರದ್ದೆಲ್ಲ ಅವತಾರಗಳು ಗೈಸ್, ತುಂಬ ಮಾಡ್ತಾಳೆ. ನೋಡಿ, ಹೇಳು ಪೂರ್ವಿ. ಹಾಯ್ ಹೇಳೋ. ಗೊಬ್ಬಿ ನೀನು. ಹೊರಟಿದ್ದೀವಿ ಗೈಸ್. ಬೆಳಕಾಡ್ತಿದೆ. ವೆದರ್ ತುಂಬ ಪ್ಲೆಸೆಂಟಾಗಿ. ಟಾನಿಕ್ ಹೋಗೋಣ ಪೂರ್ವಿ, ಕಬ್ಬನ್ ಪಾರ್ಕ್ಗೆ. ನೀರಲ್ಲಿ ಆಡ್ಬೇಕಷ್ಟೇ ಅಲ್ಲ? ಕಬ್ಬನ್ ಪಾರ್ಕ್ ಹೋಗೋಣ ಇವಾಗ. ನೀರಲ್ಲಿ ಆಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದೈತೆ. ಶುಗರ್ ಕ್ಯಾಂಡಿ ಇರುತ್ತೆ, ಕ್ರಿಕೆಟ್ ಎಲ್ಲ ಚೆನ್ನಾಗಿ. ಪಪ್ಪ ಎಲ್ಲಿಗೆ ಹೋಗ್ತಿರೋದು? ಚನ್ನಪಟ್ಟಣಕ್ಕೆ ಹೋಗಿ ಟೆಂಪಲ್ ಇದೆ.
ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಒನ್ ಡೇ ಟ್ರಿಪ್ ಬಂದಿದ್ದೀವಿ ಮೈಸೂರಿಗೆ ಅಂತ. ಈಗ ಕೃಷ್ಣ ಟೆಂಪಲ್ ಬಂದಿದ್ದೀವಿ. ಇದು ಟೆಂಪಲ್. ಇನ್ನೂ ಓಪನ್ ಮಾಡಿಲ್ಲ. ಓಪನ್ ಇಲ್ಲ ಥರ ಹೇಳು. ಇದು ಆಂಜನೇಯ ಸ್ವಾಮಿ. ಸೊ ಇಲ್ಲೂ ಏನೋ ಇದೆ, ಬಟ್ ಓಪನ್ ಮಾಡಿಲ್ಲ. ಕೃಷ್ಣ ಟೆಂಪಲ್ಗೆ ಹೋಗಿದ್ರಿ ಫ್ರೆಂಡ್ಸ್, ಅಲ್ಲಿ ತೆಗ್ದೇ ಇರಲಿಲ್ಲ. ಇವಾಗೆಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಚಾಮುಂಡೇಶ್ವರಿ ಟೆಂಪಲ್ ಅಂತೆ ಗಾಯ್ಸ್. ಚನ್ನಪಟ್ಟಣದಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಇದೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಕ್ಲೋಸ್ ಆಗಿತ್ತು, ಇನ್ನೂ ಓಪನ್ ಆಗಿರಲಿಲ್ಲ. ಅದಕ್ಕೆ ಈಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರು ನಮ್ಮ ಪೂರ್ವಿ ಇಲ್ಲಿ ಬೀಚ್ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ ಬಂದಿದ್ದಾಳೆ. ನೀನು ಅವಾಗಿಂದ ಮೈಸೂರು ಅಂತಲೇ ಇದೆ, ನಮ್ಮನ್ನು ಬೀಚ್ಗೆ ಯಾವಾಗ ಕರ್ಕೊಂಡು ಹೋಗೋದು ಅಂತ ಕೇಳ್ತಾ ಇದ್ದಾಳೆ. ಅವಳ ಮಾತು ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆದರೆ ಇಲ್ಲಿ ಕಾರಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಅದು ನಮ್ಗೆ ಗೊತ್ತೇ ಮ್ಯೂಟ್ ಮಾಡಿದ್ದೀನಿ. ಕಾಪಿರೈಟ್ ಬರುತ್ತೆ ಮಾಡೋವಾಗ ಗೊತ್ತಾಗಿದ್ದು ನನಗೆ. ಇಲ್ಲ ಅಂದರೆ ಫಸ್ಟೇ ಗೊತ್ತಿದ್ದಿದ್ರೆ ಅದನ್ನು ಆಫ್ ಮಾಡಿಬಿಡ್ತಾ ಇದ್ವಿ. ಏನು ಮಾಡೋಕ್ಕಾಗಲ್ವಲ್ಲ ಈಗ, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಇದೇ ಗಾಯ್ಸ್ ಚಾಮುಂಡೇಶ್ವರಿ ಬೆಟ್ಟ ಹತ್ತುತ್ತಾ ಇದೀವಿ ಇನ್ನ. ಈಗ ನಾವು ಮೈಸೂರಲ್ಲಿರುವಂಥ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಳಗ್ಗೆನೇ ಅಮ್ಮನ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಬೆಟ್ಟ ಹತ್ತಿದ್ದೀವಿ. ಇದು ಬಂದು ಪಾರ್ಕಿಂಗು, ಕಾರುಗಳೆಲ್ಲ ಪಾರ್ಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ನಮ್ಮ ಅಜ್ಜಿ ಆಗಲೇ ಒಂದು ನಿದ್ದೆ ಹೋಗಿ ಎದ್ಬಿಟ್ಟಿದ್ದಾರೆ. ಮಾ ನೋಡಿ ಗೈಸ್ ಎಷ್ಟು ಕಾರ್ಸ್ ಇದೆ, ನೀವು ನೋಡ್ಕೊಳ್ಳಿ. ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ಗೈಸ್ ಇಲ್ಲಿ.
ಮೇಲೆ ಹೋಗ್ತೀವಿ ಇವಾಗ ಸಿಹಿ ಅಂತ. ಟೆಂಪಲ್ ಎಷ್ಟು ಮೇಲೆವರೆಗೂ ಇದೆ ಅಲ್ಲ. ಮೈ ಗಾಡ್. ಎಷ್ಟೇನ ಮೇಡಮ್? 50 ರೂಪಾಯಿ ನೋಡಿ. ಅಂಗಡಿಗಳಲ್ಲಿ 80 ರೂಪಾಯಿ ಮಾತ್ರ ನಾವೇ 50 ಕೊಡೋದು. ಅದಕ್ಕೆ ಯಾರು ಮಡಗಿಲ್ಲ ನೋಡಿ. ಪೂಜೆ ಮಾಡಿಸಿ ಮೇಲ್ಗಡೆ ಸಿಗಲ್ಲ ಕಣ. ಕಾಯ್ತಾ ಆಗಲಿ. ಅಲ್ಲಿ ಶಿವಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ಅಲ್ಲೇ ಬಿಟ್ಟಿರೋದು. ಎಲ್ಲ ಹೋದ್ರು ಆಗ ಇಲ್ಲ ಅವರೇ ಬಾ. ಇದೆಲ್ಲ ರಶ್ ನೋಡಿ ಗಾಯ್ಸ್ ಎಷ್ಟಿದೆ. ಸ್ಪೆಷಲ್ ಎಂಟ್ರಿ ಟಿಕೆಟ್. ನಮ್ಮ ಪೂರ್ವಿಗೆ ಹೊಟ್ಟೆ ನೋವ್ತಿದೆ ಅಂತೆ ಫ್ರೆಂಡ್ಸ್. ಈಗ ದರ್ಶನ ಎಲ್ಲ ಮುಗೀತು. ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೀವಿ. ಆಚೆ ಬಂದು ಒಂದೆರಡು ಫೋಟೋ ಮತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಫೋಟೋಸ್ ತೆಗಿತಾ ಇದ್ದೀವಿ. ಇದಾದಮೇಲೆ ನೆಕ್ಸ್ಟು ಇದು ಬಂದು ವ್ಯೂ ಪಾಯಿಂಟು. ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ. ಚೆನ್ನಾಗೈತಾ ಪೂರ್ವಿ? ನಾಷ್ಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ದೇವ್ರ ದರ್ಶನ ಎಲ್ಲ ಮುಗೀತು. ಈಗ ಇಲ್ಲಿ ಅರ್ಧ ದಾರಿಯಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ನಾಷ್ಟ ಮಾಡ್ತಾಯಿದ್ದೀವಿ. ನಾಷ್ಟ ಮಾಡಿಬಿಟ್ಟು ನೆಕ್ಸ್ಟು ನಂಜನಗೂಡಲ್ಲ ಹೋಗೋದು. ನಂಜನಗೂಡು ಕ್ಯಾನ್ಸಲ್, ಟೈಮ್ ಆಗೋಯ್ತಂತೆ. ಝೂ ಮುಗಿಸ್ಕೊಂಡ್ ಬಂದ್ವಿ. ಇವಾಗ ಫುಲ್ ಟಯರ್ಡ್. ಸ್ನ್ಯಾಕ್ಸ್ ತಿಂತಾ ಇದೀವಿ ಈಗ. ಇವ್ರು ಬಂದಿಲ್ಲ, ತಪ್ಸ್ಕೊಬಿಟ್ರು ಇವರು. ಅವ್ರು ನೋಡಿದ್ರು, ನಮಗ್ ಮಾತ್ರ ಹೋಗ್ಬಿಟ್ಟು ಬನ್ರಿ ಅಂತ ಹೇಳ್ಬಿಟ್ಟು. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಿದೆ ಗೈಸ್. ಸೂಪರ್. ಅನಿಮಲ್ಸ್ ಕೂಡ ಅಷ್ಟೇ ಎರಡೆರಡೆ, ಎಲ್ಲಾನು ಎರಡೆರಡು ಎಲ್ಲ ನೋಡಿದ್ರು ಬರೀ ಚಿಂಪಾಂಜಿ ಎರಡು. ಏನೋ ಡಿಯರು ಅಷ್ಟೇಪ್ಪ ಜಾಸ್ತಿ ಕಾಣಿಸಿದಂದ್ರೆ. ಇವಾಗ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದೀವಿ. ಈಗ ನಾವು ಮೈಸೂರು ಝೂ ಮುಗಿಸ್ಕೊಂಡು ಈಗ ಪ್ಯಾಲೇಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಪ್ಯಾಲೇಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ.
ನೋಡಿ ಇದು ಬಂದು ಪ್ಯಾಲೇಸ್ ಒಳಗಡೆ. ಇನ್ನೂ ತುಂಬ ವೀಡಿಯೋ ಇದೆ, ಆದರೆ ಇದರಲ್ಲಿ ಸ್ವಲ್ಪನೇ ತೋರಿಸಿದ್ದೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲನೂ ತೋರಿಸೋದಕ್ಕಾಗಲ್ಲ. ಅದಕ್ಕೆ ಝೂ ಮತ್ತು ಪ್ಯಾಲೇಸ್ದು ಇನ್ನೊಂದು ವಿಡಿಯೋ ಬರುತ್ತೆ, ಅದರಲ್ಲಿ ತೋರಿಸ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.